ನಮಸ್ಕಾರ. ಇವತ್ತಿನ ವಿಡಿಯೋ ಯಾವ ಕ್ಷೇತ್ರದಲ್ಲಿ ಎಷ್ಟು ಕುಸಿತ ಮತ್ತು ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇವತ್ತು ಮಾರುಕಟ್ಟೆಯಲ್ಲಿ ಕುಸಿತ ಉಂಟಾದ ಮೇಲೆ ಕೆಲವು ಕ್ಷೇತ್ರಗಳು ಬೇರೆ ಕ್ಷೇತ್ರಕ್ಕಿಂತ ಜಾಸ್ತಿ ಕುಸಿತವನ್ನು ಕಂಡಿವೆ. ಬಹಳಷ್ಟು ಸಮಯ ನಾವು ಷೇರು ಮಾರುಕಟ್ಟೆಯಲ್ಲಿ ನೋಡೋದೇನು ಅಂತಂದ್ರೆ, ಯಾವ ಕ್ಷೇತ್ರಗಳಲ್ಲಿ ಹಿಂದಿನ ದಿನಗಳಲ್ಲಿ ಜಾಸ್ತಿ ರ್ಯಾಲಿ ಆಗಿತ್ತೋ ಅವುಗಳಲ್ಲಿ ಜಾಸ್ತಿ ಕುಸಿತವನ್ನು ಕಾಣ್ತೇವೆ. ಈ ಒಂದು ಮಾಹಿತಿಯನ್ನು ಗಮನಿಸಿದ್ರೆ ನೀವು ಷೇರು ಮಾರುಕಟ್ಟೆ ಬಗೆಗೆ ಒಂದಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಬಹುದು. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ. ಸೆಕ್ಟರಲ್ ಇಂಡಿಸಿಸ್ ಅಂದ್ರೆ ಯಾವ ಕ್ಷೇತ್ರಗಳಲ್ಲಿ ಸೂಚ್ಯಾಂಕಗಳು ಎಷ್ಟು ಬಿದ್ದಿದ್ದಾವೆ ಮತ್ತು ಯಾವ ಯಾವ ಷೇರುಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕಂಡಿದ್ದಾವೆ. ಮೊದಲನೇದ್ದು ನಿಫ್ಟಿ ಐಟಿ. LTI Mindtree -5.2 today, Coforge -4.7%, HCL Tech -4.5% ಮತ್ತು ನಿಫ್ಟಿ ಐಟಿ ಸೂಚ್ಯಾಂಕ ಕೆಳಗೆ ಬಿದ್ದದ್ದು -3.4%. ಎರಡನೇದ್ದು ನಿಫ್ಟಿ ಫಾರ್ಮಾ ಕೆಳಗೆ ಬಿದ್ದದ್ದು -2.7%. ಲಾರಸ್ ಲ್ಯಾಬ್ಸ್ ಇವತ್ತು 11.3% ಕೆಳಗೆ ಬಿತ್ತು. ಗ್ಲ್ಯಾಂಡ್ ಫಾರ್ಮಾ 7.5%, ಗ್ರಾನ್ಯೂಲ್ಸ್ ಇಂಡಿಯಾ -6.4%. ಮೂರನೆಯ ಕ್ಷೇತ್ರ ನಿಫ್ಟಿ ಮೆಟಲ್ -3% ಕೆಳಗೆ ಬಿದ್ದಿದೆ. ಹಿಂದೂಸ್ತಾನ್ ಕಾಪರ್ -4.5%, ಜಿಂದಾಲ್ ಸ್ಟೀಲ್ -4.5%, ಸೇಲ್ -4.4%. ನಾಲ್ಕನೆಯ ಕ್ಷೇತ್ರ ನಿಫ್ಟಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ಅದು ಇವತ್ತು -2.7% ಬಿದ್ದಿದೆ. ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಮಾತಾಡೋದಾದ್ರೆ IRCTC 5% ಕೆಳಗೆ ಬಿದ್ದಿದೆ. HAL 4.7% ಕೆಳಗೆ ಬಿದ್ದಿದೆ. ಗೈಲ್ 4.7% ಕೆಳಗೆ ಬಿದ್ದಿದೆ. ಐದನೆಯದ್ದು ನಿಫ್ಟಿ ಕನ್ಸ್ಯೂಮರ್ ಡ್ಯೂರಬಲ್ -2.1%, ಆಂಬರ್ ಎಂಟರ್ಪ್ರೈಸ್ -4.9%, ಕಲ್ಯಾಣ್ ಜ್ಯುವೆಲರ್ -4.7%, ಬಾಟಾ -3.4%. ಆರನೇದ್ದು ನಿಫ್ಟಿ ಎನರ್ಜಿ. ಇವತ್ತು ಸೂಚ್ಯಾಂಕ -2.5% ಕೆಳಗೆ ಬಿದ್ದಿದೆ ಮತ್ತು ಅದಾನಿ ಪವರ್ -3.5%, IOC -3.2%, ಟಾಟಾ ಪವರ್ -3.1%. ಏಳನೆಯ ಕ್ಷೇತ್ರ ನಿಫ್ಟಿ ಕ್ಯಾಪಿಟಲ್ ಮಾರ್ಕೆಟ್ ಇಂಡೆಕ್ಸ್ -5.7% ಕೆಳಗೆ ಬಿದ್ದಿದೆ ಸೂಚ್ಯಾಂಕ. CDSL -10.4%, ಆದಿತ್ಯ ಬಿರ್ಲಾ AMC -9%, BSE -6.8%. ಎಲ್ಲಾ ಕ್ಷೇತ್ರದ ಸೂಚ್ಯಾಂಕಗಳು ಇವತ್ತು ಕೆಳಗೆ ಬಿದ್ದಿದ್ದಾವೆ. ಆದರೆ ಕೆಲವು ಸೆಕ್ಟರ್ಸ್ ಅಂದ್ರೆ FMCG, ಆಟೋಮೊಬೈಲ್, PSU ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಸ್, ರಿಯಾಲಿಟಿ ಕಮ್ಮಿ ಕೆಳಗೆ ಬಿದ್ದಿದೆ. ಬೇರೆದಕ್ಕೆ ಹೋಲಿಕೆ ಮಾಡಿದೆ. ಇವತ್ತು ಮಾರುಕಟ್ಟೆ ಕುಸಿತವನ್ನು ಕಾಣಲು ಮತ್ತು ಈ ಕ್ಷೇತ್ರಗಳಲ್ಲಿರುವಂತಹ ಷೇರುಗಳು ಜಾಸ್ತಿ ಕೆಳಗೆ ಬೀಳಲಿಕ್ಕೆ ಹಲವು ಕಾರಣಗಳಿವೆ. ಮೊದಲನೇದ್ದು FII ಸೆಲ್ಲಿಂಗ್ ಮತ್ತು ಇಂಟರ್ನ್ಯಾಷನಲ್ ಅಂಡ್ ಡೊಮೆಸ್ಟಿಕ್ ಫ್ಯಾಕ್ಟರ್ಸ್. ಮಾರುಕಟ್ಟೆಯ ಕುಸಿತಕ್ಕೆ ಮೊದಲನೆಯ ಕಾರಣ ಅನ್ಸರ್ಟನಿಟಿ ಅಬೌಟ್ US ಟ್ರೇಡ್ ಪಾಲಿಸಿ. US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು 25% ಟ್ಯಾರಿಫ್ ನ ಹಾಕಿದ್ದಾರೆ ಬೇರೆ ದೇಶಗಳ ಮೇಲೆ. ಮತ್ತೆ ಕೊಲಂಬಿಯಾ ದೇಶಕ್ಕೆ ಹೇಳಿದ್ರು, ನಿಮ್ಮ ದೇಶದಿಂದ ಯಾರು ಇಲ್ಲೀಗಲ್ ಆಗಿ ನಮ್ಮಲ್ಲಿ ಇಮಿಗ್ರೇಷನ್ ಆಗಿದ್ದಾರೆ ಅವರನ್ನು ವಾಪಸ್ ಕೊಡಿಸ್ತಾರೆ. ಕೊಲಂಬಿಯಾದ ಪ್ರೆಸಿಡೆಂಟ್ ಹೇಳಿದ್ರು, ಅಂತವ್ರನ್ನ ನಾವು ವಾಪಸ್ ತಗೊಳ್ಳೋದಿಲ್ಲ, ಮತ್ತೆ ಪುನಃ ನಿಮ್ಮ ಹತ್ರ ಕಳಿಸ್ಕೊಡ್ತೇವೆ. ಅಲ್ಲಿಗೆ ಒಂದಷ್ಟು ಅನಿಶ್ಚಿತತೆ ಇದೆ. ಮತ್ತು ಕೆನಡಾಕ್ಕೆ, ಮೆಕ್ಸಿಕೋಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಫೆಬ್ರವರಿ 1ರಿಂದ 25% ಟ್ಯಾರಿಫ್ ಅಂತ ಘೋಷಣೆ ಮಾಡಿದ್ದಾರೆ. ಎರಡನೆಯ ಕಾರಣ ಫೆಡರಲ್ ರಿಸರ್ವ್ ಮೀಟಿಂಗ್ ಅಂಡ್ ಯೂನಿಯನ್ ಬಜೆಟ್. ಫೆಡರಲ್ ರಿಸರ್ವ್ ಮೀಟಿಂಗ್ ಇದೆ ಜನವರಿ 28, 29. ಜನ ಬಹಳ ಹುಷಾರಾಗಿದ್ದಾರೆ. ಯಾಕಂದ್ರೆ ಅದರಲ್ಲಿ ರೇಟ್ ಕಟ್ ಆಗುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಅದರಿಂದಾಗಿ ಭಾರತದಲ್ಲಿ ಕೂಡ ಒಂದು ಭಯದ ವಾತಾವರಣ ಇದೆ. ಯಾಕಂದ್ರೆ ರಿಸರ್ವ್ ಬ್ಯಾಂಕ್ನವರು ಕೂಡ ರೇಟ್ ಕಟ್ ಮಾಡದೇ ಇರಬಹುದು. ಅದು ಅಲ್ಲದೆ ಫೆಬ್ರವರಿ 1ನೇ ತಾರೀಕು ಭಾರತದ ಬಜೆಟ್ ಮಂಡನೆ ಆಗಲಿದೆ. ಮೂರನೆಯ ಕಾರಣ ವೀಕ್ ಗ್ಲೋಬಲ್ ಮಾರ್ಕೆಟ್ಸ್. ಚೈನಾದ ಡೀಪ್ ಸೀಕ್ ಅನ್ನುವಂತ AI ಕಂಪನಿಯವರು ಒಂದು ಕಾಸ್ಟ್ ಎಫಿಷಿಯಂಟ್ AI ಮಾಡೆಲ್ ಅನ್ನ ಕಂಡುಹಿಡಿದಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿರುವಂತ ಇತರ ರಾಷ್ಟ್ರಗಳಲ್ಲಿರುವಂತ AI ಕಂಪನಿಗಳಿಗೆ ಒಂದು ಹೊಸ ಚಾಲೆಂಜ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ NVIDIA, OpenAI, ಗೂಗಲ್ ಅವರಿಗೆ ಇದರಿಂದಾಗಿ ಒಂದಷ್ಟು ತೊಂದರೆ ಆಗ್ಬೋದು. ಡೀಪ್ ಸೀಕ್ AI ಏನಿದೆ ಅದು 30% ಮೋರ್ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ ವೆನ್ ಕಂಪೇರ್ ಟು ಟ್ರೆಡಿಷನಲ್ US ಬೇಸ್ಡ್ AI ಸಿಸ್ಟಮ್. ಇದೇನಾದ್ರೂ 30% ಜಾಸ್ತಿ ಎಫಿಷಿಯನ್ಸಿ ಅಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ
ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂತಹ ಸೆಮಿ ಕಂಡಕ್ಟರ್ ಚಿಪ್ಸ್ಗೆ ಒಂದಷ್ಟು ಡಿಮಾಂಡ್ ಕಮ್ಮಿ ಆಗ್ಬೋದು. ಡೀಪ್ ಸೀಕ್ ನ ಫ್ರೀ ಆಪ್ ಏನಿದೆ ಅದು ಟೇಕ್ ಓವರ್ ಮಾಡಿಬಿಟ್ಟಿದೆ ಚಾಟ್ ಜಿಪಿಟಿ ನ ಆಪಲ್ ನಲ್ಲಿ ಆಪ್ ಸ್ಟೋರ್ ನಲ್ಲಿ, ಇನ್ಕ್ಲೂಡಿಂಗ್ US, UK, ಆಸ್ಟ್ರೇಲಿಯಾ, ಕೆನಡಾ, ಚೈನಾ ಅಂಡ್ ಸಿಂಗಪೂರ್. ಈ ಎಲ್ಲ ಕಾರಣಗಳಿಂದಾಗಿ ಗ್ಲೋಬಲ್ ಮಾರುಕಟ್ಟೆ ಮತ್ತು ಭಾರತದಲ್ಲಿ ಒಂದಷ್ಟು ಅನ್ಸರ್ಟನಿಟಿ ಇದೆ ಮತ್ತು ಒಂದಷ್ಟು ವೊಲಟಾಲಿಟಿ ಇದೆ. ಎಲ್ಲರೂ ಕೂಡ ಅವರ ಸೀಟಿನ ಎಡ್ಜ್ನಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು. ಇಂತಹ ಸಂದರ್ಭದಲ್ಲಿ ನಿಮ್ಮ ಹತ್ರ ಏನಾದರೂ ಲಂಸಮ್ ಅಮೌಂಟ್ ಇದ್ರೆ ನಮ್ಮ ಸಲಹೆ ಅದನ್ನ ಒಂದಷ್ಟು ಇನ್ಸ್ಟಾಲ್ಮೆಂಟ್ ಮಾಡಿ ಮಾರುಕಟ್ಟೆಯಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ಖರೀದಿ ಮಾಡ್ತಾ ಹೋಗಿ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಇದ್ದೇನೆ. ಮಾರುಕಟ್ಟೆ ಬೇರ್ ಫೇಸ್ ಅಲ್ಲಿ ಇದ್ದಾಗ ಯಾವುದೇ ನ್ಯೂಸ್ ಇರಲಿ, ಪಾಸಿಟಿವ್ ಅಥವಾ ನೆಗೆಟಿವ್, ಅದನ್ನ ಮಾರುಕಟ್ಟೆ ನೆಗೆಟಿವ್ ಆಗಿ ತಗೊಳ್ಳುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೇನೆ. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.